ಐಶ್ವರ್ಯ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಐಷಾರಾಮಿ ಕಾರ್ಗಳನ್ನು ಸೀಸ್ ಮಾಡಿದ್ದಾರೆ. ಐಶ್ವರ್ಯ ಗೌಡಗೆ ಸೇರಿದಂತಹ 3 ಕಾರುಗಳು, ಆ 3 ಕಾರುಗಳನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಐಶ್ವರ್ಯಗೆ ಸೇರಿದಂತಹ BMW, Audi Q7, ಫಾರ್ಚುನರ್ ಈ 3 ಕಾರುಗಳನ್ನು ಸದ್ಯಕ್ಕೆ ಜಪ್ತಿ ಮಾಡಿದ್ದಾರೆ. ಹಣನೆಲ್ಲ ತನ್ನ ಸಹೋದರನಿಗೆ ನೀಡಿದ್ದು ಐಶ್ವರ್ಯ ಗೌಡ ಅನ್ನೋದು ಖಾಕಿ ತನಿಖೆ ವೇಳೆ ಗೊತ್ತಾಗಿದೆ. ಸಹೋದರನಿಗೆ ಹಣ ನೀಡಿ ಸಿಮೆಂಟ್ ಫ್ಯಾಕ್ಟರಿಯನ್ನ ಓಪನ್ ಮಾಡಿಸಿದ್ಲಂತೆ. ಈ ಸಿಮೆಂಟ್ ಫ್ಯಾಕ್ಟರಿ ಇರೋದು ಮಂಡ್ಯದಲ್ಲಿ ಸಿಮೆಂಟ್ ಕಾರ್ಖಾನೆಯನ್ನ ಐಶ್ವರ್ಯ ತೆಗೆದಿದ್ದಾಳೆ. ಬಟ್ ಇದು ತಮ್ಮನ ಹೆಸರಲ್ಲಿದೆ ಅನ್ನೋದು, ತಮ್ಮನಿಗೆ ದುಡ್ಡು ಕೊಟ್ಟು ಸಿಮೆಂಟ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿಸಿದಾಳೆ ಅನ್ನೋದು ಇರುವಂತಹ ಆರೋಪ. ಬ್ಯಾಟರಾಯನಪುರ ACP ಭರತ್ ರೆಡ್ಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಸದ್ಯಕ್ಕೆ ನಿನ್ನೆ ಕೂಡ ಐಶ್ವರ್ಯ ಗೌಡ ನಿವಾಸದ ಮೇಲೆ ರೇಡ್ ಮಾಡಿದ್ರು. ಅಲ್ಲೂ ಕೂಡ ಒಂದಷ್ಟು ಹಣ ಸಿಗುತ್ತಾ, ಏನೇನು ದಾಖಲೆಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ರೇಡ್ನಲ್ಲಿ ಪರಿಶೀಲನೆ ಮಾಡಿದ್ರು. ಸೊ ಅದರ ಜೊತೆಗೆ ಈಗ ಈ 3 ಕಾರುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಮನೆ ಹತ್ರದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಗೌಡ ವಿರುದ್ಧ ದಾಖಲಾಗಿದ್ದಂಥ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ACP ಭರತ್ ರೆಡ್ಡಿ ಅವರ ತಂಡ ಒಂದು ಮಹತ್ವದ ರಿಕವರಿಯನ್ನು ಮಾಡಿದೆ ಅಂತ ಹೇಳ್ಬೋದು. ಇದುವರೆಗೆ ಸುಮಾರು ಈ ಒಂದು ವಂಚನೆ ಪ್ರಕರಣದಲ್ಲಿ ಸುಮಾರು 9 ರಿಂದ 9.5 ಕೋಟಿ ರೂಪಾಯಿಯನ್ನ ವಂಚನೆಯನ್ನು ಮಾಡಿದರೆ, 9.5 ಕೋಟಿ ರೂಪಾಯಿ ವರ್ತಿನ ಚಿನ್ನಾಭರಣಗಳನ್ನು ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣ ಇತ್ತು. ಈ ಕೇಸಿನಲ್ಲಿ ನಿನ್ನೆ ಆರೋಪಿಗಳ ಮನೆಗೆ ಸರ್ಚ್ ವಾರೆಂಟ್ ಅನ್ನು ಪಡೆದು ACP ಮತ್ತೆ ಅವರ ತಂಡ ತೆರಳಿತ್ತು. ಮನೆಗೆ ತೆರಳಿದಂಥ ಸಂದರ್ಭದಲ್ಲಿ ಸುಮಾರು 29 kg ಬೆಳ್ಳಿ ಮತ್ತೆ 150 ಗ್ರಾಂ ಚಿನ್ನದ ಆಭರಣ ಮಾತ್ರ ಸಿಕ್ಕಿತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿದ್ದಂಥ 3 ಐಷಾರಾಮಿ ಕಾರ್ಗಳನ್ನು ಈಗಾಗಲೇ ಪೊಲೀಸರು ಸೀಸರ್ ಅನ್ನ ಮಾಡಿದ್ದಾರೆ. ಈ ಒಂದು Audi Q7 ಕಾರ್ ಏನಿದೆ, ಈ ಒಂದು ಕಾರನ್ನ ಮತ್ತೆ ಇನ್ನೊಂದು BMW ಕಾರನ್ನ ಮತ್ತೆ ಇನ್ನೊಂದು ಫಾರ್ಚುನರ್ ಹೈ ಹ್ಯಾಂಡ್ ಟಾಪ್ ಹ್ಯಾಂಡಿನ ಕಾರನ್ನ 3 ಕಾರುಗಳನ್ನ ಸೀಸರ್ ಮಾಡಿದ್ದಾರೆ. ಇಲ್ಲಿ ತನಿಖೆ ವೇಳೆಯಲ್ಲಿ ಸುಮಾರು ಈ ಏನು Audi Q7 ಕಾರ್ ಏನಿದೆ, ಈ Q7 ಕಾರನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ 1 ಶಾಟ್ 80 lakh ಪೇಮೆಂಟ್ ಅನ್ನ ಮಾಡಿದ್ದ ಹರೀಶ್ ಅನ್ನೋ ಒಂದು ಮಾಹಿತಿ ಸಹಿತ ತನಿಖಾಧಿಕಾರಿಗಳಿಗೆ ಗೊತ್ತಾಗಿದೆ. ಯಾಕಂತಂದ್ರೆ ಈಗ ಈ ಒಂದು ಐ ಹ್ಯಾಂಡ್ ಕಾರ್ಗಳನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಯಾವ ಮೋಡ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರು, ಕ್ಯಾಶ್ ಅಲ್ಲಿ ಎಷ್ಟು ಕೊಟ್ಟಿದ್ರು ಮತ್ತೆ ಬ್ಯಾಂಕ್ ಅಕೌಂಟ್ ಮೂಲಕವಾಗಿ ಎಷ್ಟು ಕೊಟ್ಟಿದ್ರು ಅನ್ನೋದನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಸಂಬಂಧಪಟ್ಟಂತ ಸಂಸ್ಥೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಕೇಸ್ನಲ್ಲಿ ಮೊದಲ ಹಂತದ ರಿಕವರಿ ಅಂತ ಹೇಳ್ಬೋದು. ನಿನ್ನೆ ಅವರು ಇಬ್ಬರು ಮನೆ ಮೇಲೂ ದಾಳಿ ನಡೆಸಿದ್ರು. ಅಂದ್ರೆ 2 ಮನೆಗಳು, ಒಂದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಒಂದು ಮನೆ, ಇನ್ನೊಂದು ತಲಗಟ್ಪುರದಲ್ಲಿರುವಂತಹ ಒಂದು ಮನೆ, 2 ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ಈ ವೇಳೆ ಮನೆಯಲ್ಲಿದ್ದಂಥ ಅಥವಾ ಇರಬೇಕಾದಂಥ ಚಿನ್ನದ ಗಟ್ಟಿಗಳನ್ನ ಅಂದ್ರೆ ಅವರ ಮೊಬೈಲ್ಗಳಲ್ಲಿ ಮತ್ತೆ ಅವ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಗಳಲ್ಲಿ ಆ ಚಿನ್ನದ ಗಟ್ಟಿ ಇರೋದಕ್ಕೆ kg ಗಟ್ಟಲೆ ಚಿನ್ನದ ಗಟ್ಟಿ ಇರೋದಕ್ಕೆ ದಾಖಲಾತಿಗಳಿದೆ. ಆದರೆ ಆ ಒಂದು ಚಿನ್ನದ ಗಟ್ಟಿಗಳು ಅವ್ರ ಮನೆಯಲ್ಲಿ ಪತ್ತೆ ಆಗಿಲ್ಲ. ಬದಲಾಗಿ ಕೇವಲ 150 ಗ್ರಾಂ ಗೋಲ್ಡ್ ಮಾತ್ರ ಪತ್ತೆ ಆಗಿದೆ ಮತ್ತೆ 29 kg ಬೆಳ್ಳಿಯ ವಸ್ತುಗಳು ಪತ್ತೆ ಆಗಿದ್ದಾವೆ. ಸದ್ಯ ಈಗ ಈ 3 ಕಾರುಗಳ ಬೆಲೆ ಸುಮಾರು 1.5 ರಿಂದ 2 ಕೋಟಿ ರೂಪಾಯಿ ತನಕ ಆಗುತ್ತೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಈ ಕಾರುಗಳನ್ನ ಜಪ್ತಿ ಮಾಡಿರುವಂತಹ ಪೊಲೀಸರು ಇವತ್ತು ಸಹಿತ ಮತ್ತೆ ಐಶ್ವರ್ಯ ಗೌಡಗೆ 11 ಗಂಟೆಗೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಸಹಕರಿಸಬೇಕು ಅಂತೇಳಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ FIR ನ ಅನ್ವಯವಾಗಿ ನೋಟಿಸ್ ಅನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.